ಅವ್ರ ಸ್ವಾರ್ಥ ನೋಡ್ಕೋತೀರಾ? ಯಾರಾದರೂ ಹೋಗಿ ಸಹಾಯ ಮಾಡ್ಬೋದಲ್ವಾ? ನಾವು 6 ತಿಂಗಳಿಂದ ಕಲೆಕ್ಟ್ ಮಾಡಿ ಕೊಡ್ತಿದ್ದೀವಿ. ಹತ್ರ 5 ಲಕ್ಷ ಆಗಿದೆ. ಟೋಟಲ್ ಖರ್ಚು 12 ಲಕ್ಷ ಆಗಿದೆ ಅಂತೆ. ಅವ್ನಿಗೆ ಎಷ್ಟು ಸತಿ ಹೇಳಿದ್ದೀವಿ ನಾವು, ಕುಡಿಬೇಡ, ಕುಡಿದು ಗಾಡಿ ಓಡಿಸ್ಬೇಡ ಅಂತ. ಅವ್ರಿಗೆ ಅವ್ರ ಮೇಲೇ ಪ್ರೀತಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ? ಪಾಪ ಅವ್ರ ಅಣ್ಣ ತುಂಬ ಒಳ್ಳೆಯವರು, ಇವನೇ ಸರಿ ಇಲ್ಲ. ಒಂದು ಮನೆ ಅಂದಮೇಲೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅಪ್ಪ ಅಮ್ಮ ಎಲ್ರಿಗೂ ಒಂದೇ ಬುದ್ಧಿ ಹೇಳ್ಕೊಟ್ಟು ಬೆಳೆಸ್ತಾರೆ. ಬೆಳೀತಾ ಬೆಳೀತಾ ಬೇಡದೇ ಇರೋ ಬುದ್ಧಿಯೆಲ್ಲ ಕಲಿತಾರೆ. ಯಾರು ಏನು ಮಾಡೋಕ್ಕಾಗುತ್ತೆ? ಸುಮ್ಮನಿರಕ್ಕ, ಏನು ಚಿಕ್ಕ ಹುಡುಗನವನು. 23 ವರ್ಷ, ದುಡಿಯೋ ವಯಸ್ಸು. ಎಲ್ಲರೂ ಅವ್ರವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಾರೆ. ಮನೆ ಪರಿಸ್ಥಿತಿ ಹೀಗಿದೆ ಅಂತ ನೋಡಿದ್ರೆ ಗೊತ್ತಾಗಲ್ವಾ? ದೇವ್ರು ಅವನಿಗೆ ಸರಿಯಾಗಿ ಮಾಡಿದ್ದಾನೆ. ಬಿಡ್ತಣ್ಣು, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿ ಅಲ್ಲ ಅಂತ ಗಾದೆ ಮಾತೆ ಇದೆ. ನೀನು ಯಾಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಿದ್ಯಾ? ಇವಾಗ ಆಗಿದ್ದಕ್ಕೆ ಪರಿಹಾರ ಹುಡ್ಕೋಣ. ಫ್ರೆಂಡ್ ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಈಗಲಾದರೂ ಒಂದು ಸ್ವಲ್ಪ ಬುದ್ಧಿ ಬರಲಿ. ಈ ಜನ್ಮದಲ್ಲಿ ಯಾರು ಏನೇ ಹೇಳಿದ್ರು, ಎಷ್ಟೇ ಗಾಯ ಆದರೂ ಬುದ್ಧಿ ಬರೋಲ್ಲಪ್ಪ ಅವ್ರಿಗೆ. ಅದರ ಗಾದೆ ಇದೆಯಲ್ಲ, ನಾಯಿ ಬಲ ಡೊಂಕು ಅಂತ. ಹಾಸ್ಪಿಟ್ಲಲ್ಲಿ ಟ್ರಿಪ್ಸ್ ಎಲ್ಲ ಕಿತ್ತಾಕಿ ರಥ ಅಂತ ಮಾಡ್ತಾನೆ. ಅವ್ನು ಬಿಡಲ್ಲ, ಸಾಯಿಸಿರಿ ಅಂತ ಕಿರ್ಚಾಡ್ತಾನೆ. ಡಾಕ್ಟ್ರುಗಳಿಗೆ ಅವನು ಸಮಾಧಾನ ಮಾಡೋದು ಸಾಕಾಗೋಗಿದೆ. ಕೈ ಕಾಲೆಲ್ಲ ಫ್ರ್ಯಾಕ್ಚರ್ ಆಗಿದೆ. ಇಷ್ಟೆಲ್ಲ ಆದಮೇಲೂ ಒಂಚೂರು ಪ್ರಜ್ಞೆ ಬೇಡವಾ ಅವನಿಗೆ? ಹೋ, ಅಷ್ಟೊಂದು ಗಾಯ ಆಗಿದೆಯಾ? ಛೇ, ಅವ್ನು ಯಾಕೆ ಈ ಥರ ಮಾಡ್ತಾನೋ? ನಿಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು, ಎಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಆ ಪುಣ್ಯಕ್ಕೆ ಅಷ್ಟರಲ್ಲೇ ಮುಗೀತು. ಇಲ್ಲಾಂದರೆ ನಮ್ಮನ್ನು ಬಿಟ್ಟೋಗ್ಬಿಡೋನು. ಬದುಕಿದೇ ಹೆಚ್ಚು. ನಾವು ಯಾರೂ ಅವ್ನಿಗೆ ಬೇಕಿಲ್ಲ, ಆದರೆ ಅವ್ನು ನಮಗೆ ಬೇಕು. ಖರ್ಚು ಎಷ್ಟಾದರೂ ಆಗಲಿ ನಾನಿದ್ದೀನಿ, ನೀವು ಯಾರೂ ಟೆನ್ಷನ್ ತಗೋಬೇಡಿ. ಅದೆಂಗಣ ಆಗತ್ತೆ? ನಿಮ್ಗೆ ಅವನು ಹೇಗೆ ತಮ್ಮನೋ, ನಮಗೆ ಫ್ರೆಂಡು. ನಾವೆಲ್ಲರೂ ಚಿಕ್ಕ ವಯಸ್ಸಿಂದಲೂ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ಕೊಂಡು ಬೆಳೆದಿದ್ದೀವಿ. ನಿಮ್ಮಮ್ಮ ಯಾವತ್ತೂ ನಮ್ಮನ್ನು ಬೇರೆಯವ್ರ ಮಕ್ಳ ಥರ ಟ್ರೀಟ್ ಮಾಡಿಲ್ಲ. ಅಂಥ ತಾಯಿ ಇವತ್ತು ನೋವಲ್ಲಿದ್ದರೆ ನಮ್ಮ ಕೈಯಿಂದ ಆಗೋ ಸಹಾಯ ನಾವು ಮಾಡಬೇಕಲ್ವಾ? ನಿಮ್ಮ ಪರಿಸ್ಥಿತಿ ಚೆನ್ನಾಗಿದ್ರೆ ನಾನೇ ಕೇಳ್ತೀನಪ್ಪ. ನೀವು ದುಡಿಯೋ ಹುಡುಗರು, ಬರೋ 25-35 ಸಾವಿರ ಸಂಬಳದಲ್ಲಿ ನಿಮ್ಮ ಮನೇನೂ ನೋಡ್ಕೊಬೇಕು. ಇಷ್ಟು ದುಡ್ಡು ಕೊಟ್ಟು ಸಹಾಯ ಮಾಡಿರೋದು ಅದೇ ಹೆಚ್ಚು. ನಿಮ್ಗೊಂದು ಟ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಇಲ್ಲ, ನಮಗೇನು ತೊಂದರೆ ಇಲ್ಲ. ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಅದು ನಿಮಗೆ ಕೊಡ್ತೀನಿ. ಆದಾಗ ವಾಪಸ್ ಕೊಡಿ. ನಾವು ಬರ್ತೀವಿ, ನಡೀರಿ ಅಣ್ಣ. ಹೌದಣ್ಣ, ನಾವು ಒಂದು ಸ್ವಲ್ಪ ಬುದ್ಧಿ ಹೇಳ್ತೀವಿ, ನಡೀರಿ. ಇಲ್ಲ, ನೀವು ಹೋಗಿರಿ. ನಂಗೆ ಯಾರೋ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಹೇಳಿದರೆ ಈಸ್ಕೊಂಡು ಬಂದುಬಿಡ್ತೀನಿ. ಹಾಂ ಸರಿ. ಯಾವುದಕ್ಕೂ ಫೋನ್ ಮಾಡಿ ಅವನ್ನ ಬೈಯಕ್ಕೆ ಹೋಗ್ಬೇಡಿ. ದುಃಖದಲ್ಲಿರೋರನ್ನ ಬೈಬಾರ್ದು, ಧೈರ್ಯ ತುಂಬಬೇಕು. ಅವನು ಮನುಷ್ಯನೇ ಅಲ್ವಾ? ಸರಿ, ಬರ್ತೀನಿ. ಹಾಂ, ನಡಿ. ನಡಿ.